ಮಾರ್ಚ್ 14ನೇ ತಾರೀಕು ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರೋವಂಥದ್ದು, ಜೊತೆಗೆ ಆ ಸಿನಿಮಾಗೆ ನಿಮ್ಮ ಕೊಡುಗೆ ಅಪಾರವಾಗೇನಿಲ್ಲ ಮೇಡಮ್, ಎರಡೆರಡು ಹಾಡು ಬರ್ತಿದ್ದೀನಿ ಅಷ್ಟೇ. ಬಟ್ ಅವರ ಸಿನಿಮಾಗೆ 2 ಸಾಲು ಬರೆದ್ರು ಕೂಡ ಅದೊಂದು ಖುಷಿ ಕೊಡೋ ವಿಚಾರ. ಅಪ್ಪು ಅವರು ಈ ಒಂದಷ್ಟು ಸಮಯಗಳ ನಂತರ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಿದಂಥ ಒಂದು ಮೊದಲ ಸಿನಿಮಾ ಅಪ್ಪು ಸಿನಿಮಾ. ಆ ಚಿತ್ರದಲ್ಲಿ 2 ಹಾಡು ಬರೆಯೋ ಅವಕಾಶ, ಎಲ್ಲಿಂದ ಆರಂಭವೋ ಹಾಡು, ಮತ್ತು ಆ ಅಪ್ಪಾಜಿಯವರು ಹಾಡು, ರಾಜ್ಕುಮಾರ್ ಸರ್ ಹಾಡಿದ್ದು, ಆ ದೇವರ ಹಾಡಿದ್ದು, 2 ಹಾಡುಗಳನ್ನ ಬರೆಯೋ ಒಂದು ಅವಕಾಶ ಆಯಿತು. 2 ಹಾಡು ಬರೆಯೋದು ಒಂದು ವಿಷಯ ಅಷ್ಟೇ, ಬಟ್ ತಿಂಗಳಾನುಗಟ್ಟಲೆ ಅವ್ರ ಜೊತೆ ಸಮಯ ಕಳೆಯುವಂಥ ಒಂದು ಆಸ್ಪದ. ಒಂದೊಂದು ಸಿನಿಮಾಗೆ ಅವ್ರಿಗೆ ಹಾಡು ಬರೆಯುವಾಗಲೂ ಒಂದು ಅಷ್ಟಷ್ಟು ಕಾಲ ಅವ್ರ ಜೊತೆ ಸಮಯ ಕಳೆಯುವಂಥ ಒಂದು ಅವಕಾಶಗಳು, ಅದು ಒಂದು ಒಳ್ಳೆಯ ಅವಿಸ್ಮರಣೀಯವಾದ ವಿಚಾರ. ಸಾಕಷ್ಟು ಚಾಲೆಂಜ್ ಇತ್ತು ಅನ್ಸುತ್ತೆ ಅಲ್ವಾ ಸರ್? ಯಾಕಂತ ಹೇಳಿದ್ರೆ ಅಪ್ಪು ಅವ್ರದ್ದು ಫಸ್ಟ್ ಸಿನಿಮಾ ಆಗಿತ್ತು, ಜೊತೆಗೆ ಸಾಂಗ್ ಹಿಟ್ ಆಯಿತು, ಮ್ಯೂಸಿಕ್ ಹಿಟ್ ಆಯಿತು. ಹೀಗೆ ಚಾಲೆಂಜ್ ಅಂತ ಆ ಥರ ಏನು ಅನಿಸಲ್ಲ, ಯಾಕೆಂದರೆ ಆ ವಾತಾವರಣ ತುಂಬ ಸೌಹಾರ್ದವಾಗಿರುತ್ತೆ, ತುಂಬ ಫ್ರೆಂಡ್ಲಿ ಆಗಿರುತ್ತೆ, ತುಂಬ ಪ್ರೀತಿಯಿಂದ ಇರುತ್ತೆ. ಆಮೇಲೆ ಅವ್ರ ಮನೆಗೆ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ತುಂಬ ವಿಶ್ವಾಸವಾಗಿರ್ತಾರೆ. ಅಲ್ಲಿ ನಿಮ್ಗೆ ಯಾವುದೇ ರೀತಿ ಚಾಲೆಂಜು ಅಥವಾ ಕಷ್ಟ ಕಠಿಣ ಹಂಗೆಲ್ಲ ಅನಿಸೋದೇ ಇಲ್ಲ. ಅದು ತುಂಬ ಸಲೀಸಾಗಿ ಸರಾಗವಾಗಿ ಇರೋ ಹಾಗೆ ಆ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಹಾಗಾಗಿ ಬಟ್ ಏನಂದರೆ ಅಷ್ಟು ದೊಡ್ಡವರ ಪ್ರೊಡಕ್ಷನ್ಗೆ, ಮತ್ತು ಪಾರ್ವತಮ್ಮ ಅವರು ಅಲ್ಲಿ ಕೂತಿದ್ರು, ವರದಪ್ಪ ಅವ್ರು ಕೂತಿದ್ರು, ರಾಜ್ಕುಮಾರ್ ಸರ್ ಕೂತಿದ್ರು, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಬರೀಬೇಕು. ನಾವು ಎಂತೆಂಥ ರೈಟ್ರ್ಗಳು ಕೆಲಸ ಮಾಡಿರುವಂಥ ಜಾಗ, ಎಂತೆಂಥ ಸಂಗೀತ ನಿರ್ದೇಶಕರು ಕೆಲಸ ಮಾಡಿರುವಂಥ ಜಾಗ, ಅಲ್ಲಿ ಕೂತ್ಕೊಂಡು ನಾವು ಹಾಡು ಬರೆದು ಇದನ್ನು ಅವ್ರಿಗೆ ಒಪ್ಪಿಸ್ಬೇಕು ಅನ್ನೋ ಒಂದು ವಿಚಾರ ಬಂದಾಗ ಸ್ವಲ್ಪ ಯೋಚನೆ ಆಗುತ್ತೆ, ಇನ್ನೆಷ್ಟು ಎಕ್ಸ್ಟ್ರಾ ಎಫರ್ಟಿಂದ ಮಾಡಬೇಕಂತ. ಬಟ್ ಆ ಥರ ಏನೂ ಪ್ರಯಾಸನೇ ಇಲ್ಲ, ಸುಲಭವಾಗಿ ಸರಾಗವಾಗಿ ಕೆಲಸಗಳ ನಡೆಯೋ ರೀತಿಯಲ್ಲಿ ಅಲ್ಲಿ ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಹೌದೌದು, ಅದು ನನ್ನ ಸೌಭಾಗ್ಯ. ಯಾಕೆಂದರೆ ಆ ಸಿನಿಮಾದಲ್ಲಿ ಎಲ್ಲ ಕಮರ್ಷಿಯಲ್ ಆಗಿರೋ ಹಾಡುಗಳೆಲ್ಲ ಇದೆ, ಡ್ಯುಯೆಟು, ಅದು ಇದು, ಹೀರೋ ಇಂಟ್ರೊಡಕ್ಷನ್ ಸಾಂಗು, ಆ ಥರ ಎಲ್ಲ ಇದೆ. ಬಟ್ ಒಂದು ಗಂಭೀರವಾದ ಸನ್ನಿವೇಶ, ಅದಕ್ಕೊಂದು ಸ್ಪಿರಿಚುವಲ್ ಆಗಿರುವಂಥ ಒಂದು ಕಲರ್ ಬೇಕು ಅಂತಂದಾಗ ಅದನ್ನು ರಾಜ್ಕುಮಾರ್ ಸರ್ ಹಾಡಬೇಕು ಅನ್ನೋ ಒಂದು ನಿರ್ಧಾರ ಆಯಿತು. ಸರಿ, ಆವಾಗ ರಾಜ್ಕುಮಾರ್ ಸರ್ ಜೊತೆ ಬಹಳಷ್ಟು ಸಮಯಗಳು ಕೂತ್ಕೊಂಡು ಅವರ ಮನಸ್ಥಿತಿ, ಅವರ ಮನಸ್ಸಿನ ಆಲೋಚನೆಗಳು, ಆ ಕ್ಷಣದಲ್ಲಿ ಅವರಿಂದ ಏನೆಲ್ಲ ಮನಸ್ಸಿನಲ್ಲಿ ಪ್ರವಹಿಸ್ತಾ ಇತ್ತು, ಇದನ್ನೆಲ್ಲವನ್ನು ಗ್ರಹಿಸ್ಕೊಂಡು ಅದನ್ನು ಈ ಕಮರ್ಷಿಯಲ್ ಸನ್ನಿವೇಶದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡಿ, ಅಣ್ಣವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾನು ಯೋಚನೆ ಮಾಡಿ ಬರೆಯೋ ಪ್ರಯತ್ನ ಆಗಿದ್ದು ಆ ದೇವರ ಹಾಡಿದು. ಅದು ಸಿನಿಮಾದಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿರುತ್ತೆ. ಸಪ್ರೇಟಾಗಿ ನೋಡಿದಾಗ ಅಣ್ಣವರ ಮನಸ್ಸಿನ ಭಾವನೆಗಳು ಅಲ್ಲಲ್ಲಿ ಇರುತ್ತೆ ಹಾಡಲ್ಲಿ. ಅಣ್ಣವ್ರ ಕಾಂಪ್ಲಿಮೆಂಟ್ ಏನಿತ್ತು ಸರ್ ನಿಮ್ಮ ಸಾಹಿತ್ಯಕ್ಕೆ? ಅಯ್ಯೋ, ಅವರು ನಾವು ಸುಮಾರಾಗಿ ಬರೆದು ಚೆನ್ನಾಗಿದೆ ಅಂತಾರೆ, ಅದೇ ಅಲ್ಲಿರೋದು ಸಮಸ್ಯೆ. ಹಾಗಾಗಿ ನನಗೆ ಬಟ್ ಅವರ ಪ್ರೀತಿ ಅದು ದೊಡ್ಡದು. ಬಟ್ ಆಮೇಲೆ ಅದೇ ಒಂದು ಚಿಕ್ಕದು 2 ಉದಾಹರಣೆ ಕೊಡಬೇಕು ಅಂತಂದರೆ ಯಾವ ರೀತಿ ಅಂದರೆ, ಈಗ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ಅಲ್ಲಿ ನಿಂತ್ಕೊಂಡಿದ್ರು, ನಾನು ಎದುರುಗಡೆ ನಿಂತಿದ್ದೆ, ಏನೋ ಮಾತಾಡ್ತಾ ಇದ್ದಾಗ ಸುಮ್ಮನೆ ನಾನು ಅವ್ರನ್ನೇ ನೋಡ್ತಾ ಇದ್ದೆ, ಹೀಗೆ ನೋಡ್ತಾ ಇದ್ರು. ನಾನಂದರೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೆ ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಅನ್ನಿಸ್ತಾ ಇದೆ ನನಗೆ ಅಂತಂದೆ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನ ಏಜೆ ರಾಜ್ಕುಮಾರ್ ಅವ್ರಿಗೆ, ಪಾರ್ವತಮ್ಮ ಅವ್ರಿಗೆ ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಅದೆಲ್ಲ ಕಾರಣ, ಪ್ರತಿಯೊಬ್ಬರಲ್ಲೂ ಅಪ್ಪ ಅಮ್ಮನನ್ನೇ ಹುಡುಕುವಂಥ ಕಣ್ಗಳು ನಿಮ್ಮದು, ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ ಅಂತಂದರು. ಸೊ ಅವರು ಯೋಚನೆ ಮಾಡೋ ರೀತಿ ಹೇಗಿದೆ ಅಂತ. ಆಮೇಲೆ ಇನ್ನೊಂದು ಹಾಡು ಬರೆಯುವಾಗ ಅವರು ಎದುರುಗಡೆ ಕೂತಿದ್ದು ಅವ್ರ ಅಣ್ಣವರು ಎದ್ದು ನಿಂತ್ಕೊಂಡು ಅಲ್ಲಿಂದ ಬಂದು ನನಗೆ ಶೇಕ್ ಹ್ಯಾಂಡ್ ಮಾಡಿಬಿಟ್ರು, ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ. ಅಯ್ಯೋ, ನನಗೆ ಏನೋ ತೋಚಿದ್ದಕ್ಕೆ ಬಂದಿದ್ದು ಅಂತಂದೆ. ಈ ತೋಚಿದ್ದಕ್ಕೆಲ್ಲ ಬಂದಿದ್ದು, ನೀವು ಅದು ಸೋತಿದ್ದಕ್ಕೆ ಬಂದಿದ್ದು ಅಂತ. ಈ ಥರ ಒಂದೊಂದು ವಿಷಯಗಳನ್ನು ಕೂಡ ಅವರು ಇಂಡೆಪ್ತ್ ಹೋಗಿ ಯೋಚನೆ ಮಾಡೋಂಥ ರೀತಿ, ಈ ಥರ ಅವರ ಅಪ್ರಿಷಿಯೇಷನ್ ಅನ್ನೋದು ಹೇಗಿರುತ್ತೆ ಗೊತ್ತಾ, ನಮಗೆ ಒಂದು ಇನ್ನೂ ಶ್ರದ್ಧೆಯಿಂದ ಇರು ಅನ್ನೋದು ಎಚ್ಚರಿಕೆ. ಅದು ನಮಗೆ ಅವರ ಹೊಗಳಿಕೆ ಅಥವಾ ಪ್ರಶಂಸೆ ನಮಗೆ ಮುಂದೆ ಇನ್ನೂ ನೀವು ಶ್ರದ್ಧೆಯಿಂದ ಇರಬೇಕು ಅನ್ನೋದರ ಎಚ್ಚರಿಕೆ. ಅದು ಆ ರೀತಿ ನಾನು ಯೋಚಿಸ್ತೀನಿ. ಅದು ಅವರು ಎಷ್ಟು ನಮ್ಮ ನೋಡಿ ಒಂದು ಸರಿ ನಕ್ಕರು ಅಂದರೆ ನಾನು ಇನ್ನೊಂಚೂರು ಶಿಸ್ತಿಂದ ಬದುಕಬೇಕು ಅಂತ ಅರ್ಥ. ಅದು ಆ ರೀತಿ ಅದನ್ನೆಲ್ಲ ಸುಮ್ಮನೆ ಜಾಲಿಯಾಗಿ ತೊಗೊಂಡು ಕುಣಿದಾಡೋ ಅಂಥದ್ದಲ್ಲ. ಅದಕ್ಕೆ ತುಂಬ ವ್ಯಾಲ್ಯೂ ಇದೆ, ತುಂಬ ಘನವಾದಂಥ ವಿಚಾರ. ಅವರ ನಗು, ಅವರ ಪ್ರಶಂಸೆ, ಅವರ ಮಾತು, ಅವರ ಸಾಂಗತ್ಯ, ಅವರ ಒಂದು ಶೇಕ್ ಹ್ಯಾಂಡು, ಅವರ ಸ್ಪರ್ಶ, ಅವ್ರನ್ನ ಅಪ್ಕೊಳ್ಳೋವಾಗ ಏನು ಒಳ್ಳೆ ವಜ್ರಸ್ತಂಭನ ತಬ್ಕೊಂಡಂಗಿರೋದು ಅಣ್ಣವ್ರು ನನಗೆ ತಬ್ಕೊಂಡ್ರೆ. ಸೊ ಅವ್ರು ಶೇಕ್ ಹ್ಯಾಂಡ್ ಮಾಡಿದ್ರೆ ಹಾಗಿರೋದು. ಇವೆಲ್ಲ ಎಲ್ಲಿ ಏನಂತಂದರೆ, ನಾವಿನ್ನು ಹೆಚ್ಚು ಶ್ರದ್ಧೆಯಿಂದ ಇರೋ, ಹೆಚ್ಚು ಶಿಸ್ತಿಂದ ಇರೋ, ಹೆಚ್ಚು ಹಾರ್ಡ್ ವರ್ಕ್ ಮಾಡು, ಹೆಚ್ಚು ಶುದ್ಧನಾಗಿರು, ಹೆಚ್ಚು ಬದ್ಧನಾಗಿರು, ಆದರೆ ಸಾಧ್ಯ ಆದರೆ ಬುದ್ಧನಾಗಿರೋ, ಈ ರೀತಿ ನಮ್ಮನ್ನು ನಾವು ಇಟ್ಕೊಂಡು ಹೋಗೋದಕ್ಕೆ ಇವೆಲ್ಲ ನಮಗೆ ಒಂದು ಎಚ್ಚರಿಕೆಯ ಗಂಟೆಗಳಂತ ನಾನು ಅಂದ್ಕೊಳ್ತೀನಿ. ಅದು ಬಟ್ ಅವರಷ್ಟು ಒಳ್ಳೆ ಮನಸ್ಸಿಂದ ಪ್ರೀತಿಸಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಸೂಪರ್ ಸರ್.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.